ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್. ನಾನ್ ನಿಮ್ಮ ಹಾಕಿದ್. ಇವತ್ತು ನಮ್ಮ ಹತ್ರ ಒಂದು ದೊಡ್ಡ ಗಾಡಿ ಫ್ಯಾಮಿಲಿ ಯೂಸ್ಗೆ ಒಂದು 8 ಸೀಟರ್ ಕಾರು. ಅದು 8 ಸೀಟರ್ ಕಾರ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು ಆನೆ ಕಾರ್. ಅದು ಆನೆ ತರ ಇರೋದು ಗಾಡಿ. ದೊಡ್ಡ ಗಾಡಿ ಯಾರುನು ಒಂದು ಆಫ್ ರೈಡಿಂಗ್ ಆ ತರ ಯೂಸ್ ಮಾಡಕ್ಕೆ ಅಂತ ಗಾಡಿ. ಯಾವ ಗಾಡಿ ಅಂತ ನೀವು ಎಲ್ಲರೂ ತಿಳ್ಕೊಳ್ಬಹುದು. ಒಂದು ಆನೆ ತರ ಗಾಡಿ ಅಂದ್ರೆ ನೀವು ಎಲ್ಲ ತಿಳ್ಕೊಳ್ಬಹುದು. ಯಾವ ಗಾಡಿ ಅಂದ್ರೆ ಟೊಯೋಟಾದಲ್ಲಿ ಇರೋದು ಅದು ಆನೆ ತರ ಗಾಡಿ. ಇದು ನಮ್ದು ಯಾವ ಗಾಡಿ ಅಂದ್ರೆ ಟೊಯೋಟಾ ಫಾರ್ಚುನರ್. ಆಲ್ಮೋಸ್ಟ್ ಎಲ್ಲರಿಗೆ ಇಷ್ಟಪಡ್ತಾರೆ, ಎಲ್ಲರೂ ಲೈಕ್ ಪಡ್ತಾರೆ. ಯಾಕಂದ್ರೆ ಆ ತರ ಗಾಡಿ ಅದು ಆನೆ ತರ ಇರುತ್ತೆ ಗಾಡಿ. ಗಟ್ಟಿ ಗಾಡಿ ಇರುತ್ತೆ ಅಂಡ್ ಒಂದು ಲುಕ್ ಚೇಂಜ್ ಇರುತ್ತೆ. ಅದ್ರಲ್ಲಿ ಕುತ್ಕೊಂಡು ಹೋದ್ರೆ ಗಾಡಿ ಫೀಲಿಂಗೇ ಬೇರೆ ಇರುತ್ತೆ. ಆ ತರ ದೊಡ್ಡ ಗಾಡಿ ಇರುತ್ತೆ. ನನ್ನ ಹತ್ರ ಇರೋದು 2016 ಮಾಡಲ್ ಟೊಯೋಟಾ ಫಾರ್ಚುನರ್ ಟಾಪ್ ಎಂಡ್ ವೆಹಿಕಲ್ ಬಂದಿದೆ ನಮ್ಮ ಹತ್ರ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋಲಿ ಹೋಗಿ ಕಂಪ್ಲೀಟ್ ಡೀಟೇಲ್ ಗಾಡಿ ತಗೊಳ್ಳೋಣ. ಹೆಂಗಿದೆ ಗಾಡಿ ಅಂತ ಲುಕ್ ತೋರಿಸ್ತೀನಿ ನಿಮ್ಗೆ. ಆಲ್ಮೋಸ್ಟ್ ಶೋರೂಮ್ ತರ ಇದೆ ಗಾಡಿ. ಶೋರೂಮ್ ಸರಿ, ಶೋರೂಮ್ ಇಸ್ಲಿ ರಿಕಾರ್ಡೆಡ್ ಮೈಲೇಜ್, ಬ್ರ್ಯಾಂಡ್ ನ್ಯೂ ಟೈರ್ಸ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹೇಳೋದು ಬೇಡ, ಡೈರೆಕ್ಟ್ಲಿ ವಿಡಿಯೋಲಿ ಹೋಗಿ ಎಲ್ಲ ತೋರಿಸ್ಬಿಡೋಣ. ಆಮೇಲೆ ಬೇಕಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನ್ ಫೀಚರ್ಸ್ ಬಂದಿದೆ, ಏನ್ ಮಾಡಲ್, ಏನ್ ಪ್ರೈಸಿಂಗ್ ಎಲ್ಲ ನೋಡೋಣ. ಬನ್ನಿ ಫ್ರೆಂಡ್ಸ್. ನೋಡ್ಬೋದು ನಮ್ಮ ಮುಂದ್ಗಡೆ ಒಂದು ಲಕ್ಸುರಿಯಸ್ ಕಾರ್ ಅಂತ ಹೇಳ್ಬೋದು. ಟಾಪ್ ಎಂಡ್ ಗಾಡಿ, ಒಂದು ಆನೆ ತರ ದೊಡ್ಡ ಗಾಡಿ ಅಂತ ಹೇಳ್ಬೋದು. ಫಾರ್ಚುನರ್. ಈ ಗಾಡಿದು ಲುಕ್ ನೋಡ್ಬೋದು ನೀವು. ಲುಕ್ ನೋಡಿದ್ರೆ ಗಾಡಿ ತುಂಬಾ ಒಂದು ಫೀಲಿಂಗೇ ಬೇರೆ ಬರುತ್ತೆ ಗಾಡಿದು ನೋಡಿದ ತಕ್ಷಣ. ಫಾರ್ಚುನರ್ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ. ಯಾರು ಇದು ಗಾಡಿ ಇಷ್ಟಪಟ್ಟಲ್ಲ ಅಂತ ಇಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಒಂದು ಲಕ್ಸುರಿ ಕಾರ್ ಅಂತ ಹೇಳ್ಬೋದು. ಮೇಂಟೆನೆನ್ಸ್ ಆಗಲಿ ಅಂಡ್ ಯೂಸಿಂಗ್ ಅಲ್ಲಿ ಎಲ್ಲ ನೋಡ್ಬೋದು ನೀವು. ಬಾಡಿ ಲೈನು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರ್ ಅಲ್ಲಿ, ಅದನ್ನು ಕೂಡ ವೈಟ್ ಕಲರ್ ಅಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ. ನಮ್ದು ಪಾಲಿಟಿಷಿಯನ್ಸ್ ಹಿಡಿದು ನಮ್ದು ಬಿಸ್ನೆಸ್ ಮ್ಯಾನ್ ಆಗ್ಲಿ, ನಮ್ದು ಕಾಮನ್ ಮ್ಯಾನ್ಸ್ ಆಗ್ಲಿ, ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಪೀಪಲ್ಸ್ ಎಲ್ಲರೂ ಇಷ್ಟಪಡ್ತಾರೆ ಈ ಗಾಡಿ ಫಾರ್ಚುನರ್. ನೋಡ್ಬೋದು ವೆಹಿಕಲ್ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ ವೆಹಿಕಲ್ ಅಲ್ಲಿ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು. ಲುಕ್ ನಿಮಗೆ ಆಲ್ಮೋಸ್ಟ್ ಇದು ಶೇಪ್ ಬಂದ್ಬಿಟ್ಟು ಥರ್ಡ್ ಜನರೇಷನ್ ಶೇಪ್. ಇದು ಥರ್ಡ್ ಆಫ್ ಫೋರ್ತ್ ಇರಬೇಕು ಜನರೇಷನ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ಒಂದು ಸ್ಕ್ರಾಚ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ನಿಮಗೆ. ರೈಟ್ ರೌಂಡ್ ತೋರಿಸ್ತೀನಿ ನಿಮಗೆ. ಬಾಡಿ ಲೈನು ನೋಡ್ಬೋದು ನೀವು. ಒಂದು ಸ್ಕ್ರಾಚ್ ಆಗಲಿ ನೋಡ್ಬೋದು, ಒಂದು ಡೆಂಟು, ಒಂದು ಸ್ಕ್ರಾಚು, ಆಲ್ಮೋಸ್ಟು ಕ್ಲಿಯರ್ ಆಗಿ ಇದೆ ಗಾಡಿ. ತುಂಬ ಕ್ಲೀನ್ ಆಗಿದೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ನೋಡ್ತಾ ಇದ್ದೀರಾ. ಒಂದು ಎಲ್ಲಿನೂ ಒಂದು ಫಂಕ್ಷನ್ ಆಗಲಿ, ಒಂದು ಇದಕ್ಕೆ ಒಂದು ಗಾಡಿ, ಈ ಗಾಡಿಯಲ್ಲಿ ಹೋದ್ರೆ ಫ್ರೆಂಡ್ಸ್ ಅದು ನಿಮಗೆ ಒಂದು ಫೀಲಿಂಗೇ ಬೇರೆ ಇರುತ್ತೆ. ಆ್ಯಂಡ್ ಅದು ಒಂದು ಆಲ್ಮೋಸ್ಟ್ ನಮಗೆ ಒಂದು ಲಕ್ಸುರಿ ಬಸ್ ಬೇರೆ ಇರುತ್ತೆ. ಒಳಗಡೆ ಕುತ್ಕೊಳ್ಳೋಕ್ಕೆ ಎಲ್ಲ ನಿಮಗೆ ಒಳಗಡೆ ಕುತ್ಕೊಂಡ್ಬಿಟ್ರೆ ನಿಮಗೆ ಆಲ್ಮೋಸ್ಟ್ ಫೀಲಿಂಗು ಬೇರೆ ಎಲ್ಲ ಇರುತ್ತೆ ಫ್ರೆಂಡ್ಸ್. ಬಾಡಿ ಲೈನ್ ಎಲ್ಲ ತೋರಿಸಿದ್ದೀನಿ, ನೋಡ್ಬೋದು ನೀವು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಂಬರ್ ನೋಡ್ಬೋದು, ಫ್ಯಾನ್ಸಿ ನಂಬರ್ 1663 ವೆಹಿಕಲ್ ನಂಬರು. ತುಂಬ ಚೆನ್ನಾಗಿದೆ. ಪ್ರೊಜೆಕ್ಟರ್, ಹೆಡ್ಲೈಟ್ಸು ಎಲ್ಲ ಇದೆ. ಬನ್ನಿ ಫ್ರೆಂಡ್ಸ್, ಬಾಡಿ ಲೈನ್ ಎಲ್ಲ ನೋಡಿದ್ದೀರಾ. ಹಂಗೆ ಡೈರೆಕ್ಟ್ ಟೈರ್ಸ್ ಕಂಡೀಷನ್ ನೋಡೋಣ. ಟೈರ್ಸ್ ಕಂಡೀಷನ್ ನೋಡ್ಬೋದು. ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ ಇದರಲ್ಲಿ. ನೋಡ್ಬೋದು 80% ಟೈರ್ಸ್ ಇದೆ ಫ್ರಂಟ್ ಟೈರು. ಆ್ಯಂಡ್ ಹಂಗೆ ನೋಡ್ತಾ ಇದ್ದೀರಾ ಬ್ಯಾಕ್ ಸೈಡ್ ಟೈರ್ ನೋಡ್ಬೋದು. ಅದೂ ಕೂಡ 80% ಟೈರ್ ಇದೆ ಆಲ್ಮೋಸ್ಟು. ಫ್ರೆಂಡ್ಸ್, ಇಂಟೀರಿಯರಿಂದ ಶುರು ಮಾಡೋಣ. ಒಳಗಡೆ ಇಂಟೀರಿಯರ್ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಫ್ರೆಂಡ್ಸ್, ಒಳಗಡೆ ಲಕ್ಸುರಿ ನೋಡ್ಬೋದು ಒಳಗಡೆದು. ನಾಲ್ಕು ಪವರ್ ವಿಂಡೋಸ್ ಇದೆ. ಆಲ್ಮೋಸ್ಟ್ ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡ್ಬೋದು. ಹಂಗೆ ನಿಮಗೆ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ಸ್ ಇರುತ್ತೆ. ಆಮೇಲೆ ಸ್ಟೇರಿಂಗಲ್ಲಿ ಎಲ್ಲ ಕಂಟ್ರೋಲಿಂಗ್ಸು ಆ್ಯಂಡ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ಆಲ್ಮೋಸ್ಟ್ ನೋಡ್ಬೋದು ಕಂಪನಿ ಸಿಸ್ಟಮ್ಮು, ಆಟೋ AC. ಇದು ಬಂದ್ಬಿಟ್ಟು 4x2 ಟೂ ವೀಲ್ ಡ್ರೈವ್. ಇದು ಆಲ್ಮೋಸ್ಟ್ ಈ ಗಾಡಿ ಎಲ್ಲೆಲ್ಲ ನಿಮಗೆ ಟೂ ವೀಲ್ ಡ್ರೈವೇ ಸಾಕಾಗತ್ತೆ. ದೊಡ್ಡ ಗಾಡಿ ಇದು. ಆ್ಯಂಡ್ ಎಲ್ಲಿ ಒಂದು ಏರ್ ಬ್ಯಾಗ್ ಇದೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಕಂಪನಿ ಸಿಸ್ಟಮ್, ಆಟೋ AC ಎಲ್ಲ ಬರುತ್ತೆ. ಸೀಟ್ಸು, ಹ್ಯಾಂಡ್ ರೆಸ್ಟ್ ನೋಡ್ಬೋದು. ತುಂಬ ಕ್ಲೀನಾಗಿದೆ. ಒಂದು ಸ್ಕ್ರಾಚ್, ಒಂದು ಸೀಟು ಟರ್ನ್ ಆಗಿ ಆ ಥರ ಏನಿಲ್ಲ. ಲಕ್ಸುರಿಯಸ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ತುಂಬ ಕ್ಲೀನ್ ಇದೆ. ಎಕ್ಸ್ಟ್ರಾ ಮ್ಯಾಟ್ಸ್ಗಳು ಎಲ್ಲ ಹಾಕಿದ್ದಾರೆ. ನೀವು ಫ್ರೆಂಡ್ಸ್ ಹಂಗೆ ಬ್ಯಾಕ್ ಸೈಡ್ನು ಕೂಡ ನೋಡ್ಕೊಳ್ಬೋದು. ನೋಡ್ತಾ ಇದ್ದೀರಾ, ತುಂಬ ಸ್ಪೇಷಿಯಸ್ ಬರುತ್ತೆ ಕುತ್ಕೊಳ್ಳೋಕ್ಕೆ. ಹಿಂದ್ಗಡೆ ಬ್ಯಾಕ್ ಸೈಡ್ನು ಕೂಡ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಟಾಪ್ ರೂಫ್ ಎ ಸಿ ಎಲ್ಲ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಫ್ರೆಂಡ್ಸ್ ಹಂಗೆ ನಿಮಗೆ ಬ್ಯಾಕ್ ಸೈಡ್ನು ಕೂಡ ತೋರಿಸ್ಬೋದು. ನೋಡ್ತಾ ಇದ್ದೀರಾ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಇದಕ್ಕೆ. ಆ್ಯಂಡ್ ಡಿಕ್ಕಿ ಬೂಟ್ ಸ್ಪೇಸ್ ನೋಡ್ಬೋದು ಬರುತ್ತೆ. ಬೇಕಂದರೆ ನೀವು ಈ ಸೀಟ್ಸ್ ಫೋಲ್ಡ್ ಮಾಡ್ಕೊಳ್ಬೋದು. ಈಗ ಆರಾಮಾಗಿ ಇದು ಬಂದುಬಿಡುತ್ತೆ. ಇಲ್ಲಾಂದರೆ ನೀವು ಇಲ್ಲಿ ಸ್ಪೇಷಸ್ ಇಲ್ಲಿ ಇರುತ್ತೆ ನೋಡಿ. ಬ್ಯಾಕ್ ಸೈಡ್ನು ಕೂಡ ಆರಾಮಾಗಿ ಕುತ್ಕೊಳ್ಬೋದು. ಸ್ಪೇಷಸ್ ಚೆನ್ನಾಗಿದೆ. ಇದಕ್ಕೆ ಬ್ಯಾಕ್ ಸೈಡ್ನು ಕೂಡ AC ಬರುತ್ತೆ ನೋಡ್ಬೋದು. ಇದರಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಫ್ರೆಂಡ್ಸ್ ನೋಡ್ಬೋದು, ಇದು ಟೈರು ಬ್ಯಾಕ್ ಸೈಡ್ ಲೆಫ್ಟ್ ಟೈರು, ಅದನ್ನು ಕೂಡ ಚೆನ್ನಾಗಿದೆ. ಅದನ್ನು ಕೂಡ 80% ಟೈರು. ಆ್ಯಂಡ್ ನನಗೆ ಫ್ರಂಟ್ ಟೈರ್ನು ಕೂಡ ಲೋಗ್ ನೋಡೋದು ಲೆಫ್ಟ್ ಸೈಡು, ಅದನ್ನು ಕೂಡ 80% ಇದೆ. ಆಲ್ಮೋಸ್ಟ್ ಎಲ್ಲ 4 ಟೈರು ವಿತ್ ಸ್ಟೆಪ್ನಿ ಟೈರು, 5 ಟೈರ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಒಂದು 80% ಟೈರ್ಸೇ ಇರೋದು. ತುಂಬ ಕ್ಲೀನಾಗಿದೆ. ವೆಹಿಕಲಲ್ಲಿ ತೊಗೊಂಡೋಗಿ ನೀವು ₹1 ಖರ್ಚು ಮಾಡೋ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂಥ ಕಂಡೀಷನಲ್ಲಿದೆ. ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ 93,000 94,000 ನೀವು ನೋಡಿದೆ. ಅದನ್ನು ಕೂಡ ರಿಕಾರ್ಡೆಡು ಶೋರೂಮಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ರೈಟ್ ಓನ್ ಬಾಡಿ ಲೈನ್ ತೋರಿಸಿದ್ದೀನಿ ಆ್ಯಂಡ್ ಇಂಟೀರಿಯರ್ ತೋರಿಸಿದ್ದೀನಿ. ಟೈರ್ಸ್ ಕಂಡೀಷನ್ನು, ಬೂಟ್ ಸ್ಪೇಸ್ ಎಲ್ಲ ಇದೆ. ಬನ್ನಿ ಫ್ರೆಂಡ್ಸ್, ಇಂಜಿನ್ ರೂಮ್ ಕಂಡೀಷನ್ ನೋಡೋಣ ಹೆಂಗಿದೆ ಅಂತ. ಫ್ರೆಂಡ್ಸ್ ನೋಡ್ಬೋದು ಇಂಜಿನ್ ರೂಮು ಎಷ್ಟು ಚೆನ್ನಾಗಿದೆ ಅಂತ. ಬ್ಯಾಟ್ರಿ ಕೂಡ ಚೆನ್ನಾಗಿದೆ, ಬ್ಯಾಟ್ರಿನೂ ಕೂಡ ಚೆನ್ನಾಗಿದೆ ನೋಡ್ಬೋದು. ಇಂಜಿನ್ ರೂಮು ತುಂಬ ಕ್ಲೀನಾಗಿದೆ ಫ್ರೆಂಡ್ಸ್. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ದೊಡ್ಡ ಇಂಜಿನ್ ನೋಡ್ಬೋದು, D4D ಇಂಜಿನ್ನು. ಟೊಯೋಟಾದು ನಿಮಗೆ ಆಲ್ಮೋಸ್ಟ್ ಟೊಯೋಟಾ ಇಂಜಿನ್ ನಿಮಗೆ ಆರಾಮಾಗಿ 5 lakhs ತನಕ ಕಿಲೋಮೀಟರ್ ತನಕ ಶೋರೂಮ್ ಅವ್ರ ಕಂಪ್ನಿಯವ್ರು ಗ್ಯಾರಂಟಿ ಕೊಡ್ತಾರೆ ಫ್ರೆಂಡ್ಸ್. ನಿಮಗೆ ಟೆನ್ಷನ್ ಬಿಡಬಾರ್ದು. ಬನ್ನಿ ಫ್ರೆಂಡ್ಸ್, ಇವಾಗ ಇಂಜಿನ್ನು ಕೂಡ ಸ್ಟಾರ್ಟ್ ಮಾಡೋಣ, ಹೆಂಗಿದೆ ಅಂತ ನೋಡೋಣ. ಸ್ಟಾರ್ಟ್ ಮಾಡೋಣ ಗಾಡಿಗೆ. ನೋಡ್ತಾ ಇದ್ದೀರಾ ಇಂಜಿನ್ನು ಎಷ್ಟು ಸ್ಮೂತ್ ಆಗಿದೆ ಅಂತ. ಎಕ್ಸಲೇಟರ್ ಕೊಟ್ಟಿನೋ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇಂಜಿನ್ ರೂಮು. ಆಲ್ಮೋಸ್ಟ್ ನೀವು ತೊಗೊಂಡೋಗಿ ₹1 ಖರ್ಚು ಮಾಡಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ABS ಬ್ರೇಕ್ ಕೂಡ ನೋಡ್ಬೋದು ಇಲ್ಲಿ. ಆಲ್ಮೋಸ್ಟ್ ಇಂಜಿನ್ ತುಂಬ ಸ್ಮೂತ್ ಆಗಿದೆ. ಗೊತ್ತಾಗ್ತಾ ಇಲ್ಲ ಗಾಡಿ ಸ್ಟಾರ್ಟ್ ರನ್ನಿಂಗಲ್ಲಿ ಇದೆ ಅಂತ, ಅಷ್ಟು ಸ್ಮೂತಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ವೆಹಿಕಲ್ ಮೇನ್ ಏನು ಪ್ರೈಸ್ ಕೊಡ್ತಾ ಇದ್ದಾರೆ, ಮಾರ್ಕೆಟಿಂದ ಕಮ್ಮಿ ಕೊಡ್ತಾ ಇದ್ದಾರೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್ ನೋಡಿದ್ದೀರಾ, ನಿಮಗೆ ಕಂಪ್ಲೀಟ್ ರೈಟ್ ರೋಡ್ ನಿಮಗೆ ಬಾಡಿ ಲೈನ್ ಎಲ್ಲ ತೋರಿಸಿದ್ದೀನಿ. ನಿಮಗೆ ಆಲ್ಮೋಸ್ಟ್ ನಿಮಗೆ ಟೈರ್ ಕಂಡೀಷನ್ ಆಗಲಿ, ಇಂಜಿನ್ ಕಂಡೀಷನ್ ಆಗಲಿ, ಇಂಟೀರಿಯರ್ ಕಂಡೀಷನ್ ಆಗಲಿ, ಆ್ಯಂಡ್ ನಿಮಗೆ ಬ್ಯಾಕ್ ಬೂಟ್ ಸ್ಪೇಸ್ ಕಂಡೀಷನ್ ಆಗಲಿ, ತುಂಬ ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಟೊಯೋಟಾ ಫಾರ್ಚುನರ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ. ಯಾಕಂದರೆ ಅದು ಒಂದು ದೊಡ್ಡ ಕಂಫರ್ಟಬಲ್ ಗಾಡಿ ಇರುತ್ತೆ, ಒಂದು ಆನೆ ಥರ ಇರುತ್ತೆ. ಗಾಡಿ ನೋಡಿದ ತಕ್ಷಣ ಲುಕ್ ಬೇರೆ ಇರುತ್ತೆ. ಈಗ ನಮ್ಗೆ ಮೋಸ್ಟ್ ಆಫ್ ಆಲ್ ಇಂದು ಪೊಲಿಟಿಷಿಯನ್ಸ್ ಆಗಲಿ, MLAs, ಆಮೇಲೆ ಕೌನ್ಸಿಲರ್ಸ್ ಆಗಲಿ, ಎಲ್ಲರೂ ಆಲ್ಮೋಸ್ಟ್ ಕಾಮನ್ ಮ್ಯಾನ್, ಬಿಸ್ನೆಸ್ ಮ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಇದೇ ಜಾಸ್ತಿ ಪ್ರಿಫರೆನ್ಸ್ ಮಾಡ್ತಾರೆ. ಯಾಕಂದರೆ ಒಂದು ಗಾಡಿಯಲ್ಲಿ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಒಂದು ದೊಡ್ಡ ಲಕ್ಸುರಿ ಗಾಡಿ ಇರುತ್ತೆ. ಪ್ಲಸ್ ನಿಮಗೆ ಮೇನ್ ಪಾಯಿಂಟು ಇದು ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ನಿಮಗೆ ಆಲ್ಮೋಸ್ಟ್ ಒಂದು ಸರ್ವಿಸ್ಗೆ ಬಿಟ್ಟರೆ ಒಂದು 15,000-16,000 ಏನು ಚಿಲ್ಲರೆ ಬರ್ಬೋದು. ಮ್ಯಾಕ್ಸಿಮಮ್ ಅಷ್ಟೇ ಬರುತ್ತೆ ಒಂದು ಸರ್ವಿಸ್ಗೆ ಬಿಟ್ಟರೆ ನಿಮಗೆ. ಇವಾಗ ಅದೇ ನೀವು ಆಡಿ BMW ತೊಗೊಂಡೋಗಿದ್ರೆ ನಿಮಗೆ 25-30,000 ಖರ್ಚು ಬರುತ್ತೆ ಅಂತ ಎಲ್ಲ ಕುತ್ಕೊಂಡು, ಅದಕ್ಕೆ ಜಾಸ್ತಿ ಜನ ಇಷ್ಟಪಡಲ್ಲ. ಇದು ಯಾಕಂದರೆ ಟೊಯೋಟಾ ಇಂಜಿನ್ಗೆ 5 ಲಕ್ಷ ಕಂಪನಿಯವರು ವಾರಂಟಿ ಕೊಡ್ತಾ ಇದ್ದಾರೆ. ಇಂಜಿನ್ಗೆ 5 ಲಕ್ಷ ತನಕ ಕಂಪನಿಯವರು ವಾರಂಟಿ ಕೊಡ್ತಾ ಇದ್ದಾರೆ. ಅದು ರೀಸನ್ಗೆ ನಿಮಗೆ ಆಲ್ಮೋಸ್ಟ್ ಇಂಜಿನ್ ತುಂಬ ಸ್ಮೂತ್ ಆಗಿರುತ್ತೆ. ವೆಲ್ ಗಾಡಿ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಬೆನಿಫಿಟ್ ನಿಮಗೆ ಇದರಲ್ಲಿ ನಿಮಗೆ ಒಂದು ಕುತ್ಕೊಂಡ್ಬಿಟ್ರೆ ನಿಮ್ಗೆ ಕಂಫರ್ಟೇಬಲ್ಲು, ಒಂದು ಒಳಗಡೆ ಕುತ್ಕೊಂಡ್ರೆ ನಿಮ್ಗೆ ಗೊತ್ತಾಗಲ್ಲ. ಯಾಕಂದರೆ ಸಸ್ಪೆನ್ಷನ್ ಆ ಥರ ಇರುತ್ತೆ. ಇದು
ನಿಮಗೆ ಎಷ್ಟು ದಡ್ಡ ಅಲ್ಲಿ ಹೋದರೆ ಆಫ್ ರೋಡಿಂಗ್ ಹೋದ್ರೂ ನಿಮಗೆ ಗೊತ್ತಾಗಲ್ಲ ಗಾಡಿ ಆಫ್ ರೋಡಿಂಗಲ್ಲಿ ಹೋಗ್ತಾ ಇದೆ ಅಂತ. ಅದಕ್ಕೆ ಎಲ್ಲ ಅದಕ್ಕೋಸ್ಕರ ಜಾಸ್ತಿ ಜನ ಇಷ್ಟಪಡ್ತಾ ಇರೋದು ಇದಕ್ಕೆ. ಫ್ರೆಂಡ್ಸ್ ಇದು ಬಂದುಬಿಟ್ಟು 2016 ಮಾಡಲ್ಲು ಆ್ಯಂಡ್ 4x2 ಟೂ ವೀಲ್ ಡ್ರೈವ್ ಇದು. 4x2 ಅಂದರೆ ಟೂ ವೀಲ್ ಡ್ರೈವು. ಇದರಲ್ಲಿ AC ಪವರ್ ಸ್ಟೀರಿಂಗು, 4 4 ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ನಿಲ್ ಕೂಡ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನ್ ಮಿರರ್ ಸ್ಟೇಬಲ್ ಬರುತ್ತೆ, ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್ಸು, ಆಮೇಲೆ ಫೋಗ್ ಲ್ಯಾಂಪ್ಸ್ ಆಗಲಿ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಲಿ, ರಿವರ್ಸ್ ಕ್ಯಾಮ್ರಾ ಕೂಡ ಆಗಲಿ, ಆಲ್ಮೋಸ್ಟ್ ಫುಲ್ಲಿ ಆಪ್ಷನ್ ಎಲ್ಲ ಬರುತ್ತೆ. ಓನ್ಲಿ ಟೂ ವೀಲ್ ಡ್ರೈವ್ ಬರೋದಕ್ಕೆ 4 ವೀಲ್ ಡ್ರೈವ್ ಬರಲ್ಲ ಇದಕ್ಕೆ. ಫ್ರೆಂಡ್ಸ್ ಇದು ಕಿಲೋಮೀಟರ್ ಡ್ರಿವನ್ ಅರೌಂಡ್ 93,000 ಕಿಲೋಮೀಟರ್ ಏನು ಡ್ರಿವನ್ ಆಗಿದೆ. ಅದನ್ನು ಕೂಡ ಶೋರೂಮ್ ಸರಿ ಶೋರೂಮ್ ಹಿಸ್ಟ್ರಿ. ಗಾಡಿ ನಂಬರ್ ಕೂಡ ನನ್ನ ವೀಡಿಯೋದಲ್ಲಿ ನೀವು ನೋಡ್ಕೊಳ್ಬೋದು, ಸ್ಟಾಪ್ ಮಾಡಿದ್ದೀನಿ ನಂಬರ್ ಪ್ಲೇಟ್ ಹತ್ರನೇ. ಆರಾಮಾಗಿ ಜಸ್ಟ್ ನೀವು ಟೊಯೋಟಾ ಶೋರೂಮಲ್ಲಿ ನಂಬರ್ ಕೊಟ್ಬಿಟ್ಟು ಚೆಕ್ ಮಾಡ್ಕೊಳ್ಬೋದು. ಇವತ್ತಂಗೂ ಶೋರೂಮ್ ಸರಿ ಶೋರೂಮ್ ಹಿಸ್ಟ್ರಿ ಮಾಡಿರೋದು, ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಪ್ಲಸ್ ಫ್ರೆಂಡ್ಸ್ ಇದು ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್, ಇನ್ಶೂರೆನ್ಸ್ ಕೂಡ ಅಪ್ಡೇಟು ರನ್ನಿಂಗ್ ಇದೆ. ಫ್ರೆಂಡ್ಸ್ ನೀವು ಪ್ರೈಸಿಂಗಲ್ಲಿ ನೋಡ್ತಾ ಇದ್ದರೆ ಇದು ಪ್ರೈಸಿಂಗ್ ಬಂದುಬಿಟ್ಟು ಕಸ್ಟಮರ್ ಬಂದುಬಿಟ್ಟು 19,75,000 ಹೇಳ್ತಾರೆ. ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ ಫ್ರೆಂಡ್ಸ್. ಬನ್ನಿ ನೀವು ಗಾಡಿ ನೋಡ್ಕೊಳ್ಳಿ, ಹೆಚ್ಚು ಕಮ್ಮಿ ಮಾಡೋಣ. ಎಷ್ಟು ಮ್ಯಾಕ್ಸಿಮಮ್ ಮಾರ್ಕೆಟಲ್ಲಿ ನಡೀತಾ ಇದೆ, ಮಾರ್ಕೆಟಿಂದ ಒಂದು 20-30-50 ಕಮ್ಮಿ ಬೇಕಾದರೆ ಮಾರ್ಕೆಟಿಂದ ಕಮ್ಮಿ ಕೊಡೋಣ ಫ್ರೆಂಡ್ಸ್. ಆಮೇಲೆ ಈ ಗಾಡಿ ಮೈಲೇಜ್ ಬಂದುಬಿಟ್ಟು ಮೈಲೇಜಲ್ಲಿ ತಿಳ್ಕೊಳ್ಬೋದು. ದೊಡ್ಡ ಗಾಡಿ ಒಂದು ಮೈಲೇಜ್ ಎಷ್ಟು ಬರುತ್ತೆ ಅಂತ. ಮೈಲೇಜ್ ಸಿಟಿಯಲ್ಲಿ ನಿಮಗೆ 8-10 ಒಳಗಡೆ ಬರುತ್ತೆ. ಲಾಂಗಲ್ಲಿ ಒಂದು 11-12 ಬರ್ಬೋದು. ಅವ್ರು ಓಡಿಸೋ ಯಾಕಂದರೆ ಮ್ಯಾನ್ಯಲದ್ದು ಆರಾಮಾಗಿ ಬರುತ್ತೆ. ಆಟೋಮೆಟಿಕ್ ಇದ್ದರೆ ನಿಮಗೆ 10-11 ಸಿಟಿಯಲ್ಲಿ ಲಾಂಗಲ್ಲಿ 10-11 ಬರ್ಬೋದು ಅಂತ ಹೇಳ್ಬೋದು. ಸಿಟಿಯಲ್ಲಿ 8 ಬರುತ್ತೆ ಅಂತ. ಇದು ಮ್ಯಾನ್ಯಲ್ಗೋಸ್ಕರ ನಿಮಗೆ ಆರಾಮಾಗಿ ಲಾಂಗಲ್ಲಿ ನಿಮಗೆ ಸಿಟಿಯಲ್ಲಿ 18 ಬರುತ್ತೆ, ಲಾಂಗಲ್ಲಿ 11-12 ಬರ್ಬೋದು. ನಿಮಗೆ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 8-10 ಬರುತ್ತೆ. ಫ್ರೆಂಡ್ಸ್ ಪ್ರೈಸಿಂಗ್ ನಾನು ಹೇಳಿದ್ದೀನಿ 19,75,000, ಅದನ್ನು ಫಿಕ್ಸೆಡ್ ಬರಲ್ಲ, ನೆಗೋಷಿಯಬಲ್ ಪ್ರೈಸು. ಈ ಥರ ಒಳ್ಳೆ ಗಾಡಿಗಳು ನಮ್ಮ ಶೋರೂಮ್ ಕಡೆಯಿಂದ ಸಿಗ್ಬೋದು. ಇನ್ನೂ ಜಾಸ್ತಿ ಈ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇರುತ್ತೆ, ನನಗೆ ಕಾಲ್ ಮಾಡ್ಕೊಳ್ಬೋದು. ಈ ಗಾಡಿ ನೋಡೋ ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಎಲ್ಲಿರೋದು ಅಂದರೆ ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋದು ನಮ್ಮ ಶೋರೂಮ್ ಸಾಗರ್ ಕಾರ್ಸ್ ಅಂತ. ಫ್ರೆಂಡ್ಸ್ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನಮ್ಮ ಗೂಗಲ್ ಮ್ಯಾಪು. ಡೈರೆಕ್ಟ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್ ಈ ಥರ ಒಳ್ಳೆ ಗಾಡಿಗಳು ನಮ್ಮ ಶೋರೂಮಲ್ಲಿ ಸಿಗುತ್ತೆ. ನಮ್ಮ ಕ್ಯಾಟ್ಲಾಗ್ ನಂಬರ್ನು ಕೂಡ ಹಾಕಿರ್ತೀನಿ. ನಿಮಗೆ ಈ ಗಾಡಿ ಎಲ್ಲ ಬೇರೆ ಗಾಡಿಗಳು ಬೇಕು, ಚಿಕ್ಕ ಗಾಡಿ ಬೇಕಂದ್ರೆ ನಮ್ಮ ಹತ್ರ ಸಿಗುತ್ತೆ. ನಿಮಗೆ ಇಲ್ಲ ಇನ್ನೂ ಪ್ರೀಮಿಯಂ ಸೆಗ್ಮೆಂಟ್ ಗಾಡಿ ಬೇಕಾ, ಆಡಿ ಬೇಕಾ, ಬೆಂಗ್ ಬೇಕಾ, ನಮ್ಗೆ ಕಾಲ್ ಮಾಡ್ಕೊಬೋದು. ಫ್ರೆಂಡ್ಸ್ ನಿಮ್ಗೆ ಯಾವುದು ಗಾಡಿ ಬೇಕು ನಮ್ಮ ಶೋರೂಮಲ್ಲಿ ಕಾಲ್ ಮಾಡಿ, ಒನ್ ಟೈಮ್ ವಿಸಿಟ್ ಮಾಡಿ. ನಿಮಗೆ ಯಾವುದು ಗಾಡಿ ಬೇಕಂದರೆ ಕೊಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅವತ್ತಾಗ ಗುಡ್ ಬೈ. ನಮ್ಮ ಚಾನಲ್ ನಿಮಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರ ಒಳ್ಳೆ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.